ಯೂನಿವರ್ಸಿಟಿಗೆ ಹೋದ್ರು, ತಾವು ಯಾವಾಗ ಸ್ಕೂಲಿಗೆ ಹೋದ್ರು, ಅವಾಗ ಇಂಥ ಯಾವ ದುಶ್ಚಟಕ್ಕೆ ದಾಸನಾಗದೆ ಒಬ್ಬ ವಿದ್ಯಾರ್ಥಿ ಜೀವನ ಪರಿಪೂರ್ಣತೆಯನ್ನು ಕಾಣ್ಕೊಳ್ಳಿಕ್ಕೆ ಏನೇನ್ ಮಾಡಬೇಕು ಅದನ್ನು ಮಾಡಿದರು. ಅದಕ್ಕೆ ಅವರೆಲ್ಲ ವಿಐಪಿಗಳಾದ್ರು, ವೇದಿಕೆಗೆ ಬಂದರು. ಈಗ ಅವ್ರು ನಿಮ್ಮ ಮುಂದೆ ಮಾತಾಡ್ತಾರೆ. ನಿಮಗೂ ಇದೆಲ್ಲ ಅಪರ್ಚುನಿಟಿ, ಎಸ್ಪೆಷಲಿ ಕಾಲೇಜ್ಗೆ ಎಂಟ್ರಿ ಹೊಡೆದ ತಕ್ಷಣ ಬಹಳಷ್ಟು ನಿಮ್ಮಲ್ಲಿ ಆಂತರಿಕ ಬದಲಾವಣೆಗಳು ಆಗ್ತವೆ, ಬಹಳಷ್ಟು ಆಸೆಗಳು ನಿಮ್ಮಲ್ಲಿ ಹುಟ್ಟುತ್ತವೆ. ವರ್ಕ್ ರಿಲೇಟೆಡ್ ಪ್ರೆಷರ್ ಜಾಸ್ತಿ ಇರ್ತೈತೆ, ಸ್ಕೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಪ್ರೆಷರ್ ಟು ಫಿಟ್ ಇನ್, ಎಲ್ಲರೊಳಗೆ ಒಂದಾಗ್ಬೇಕಲ್ಲ. ಏನ ಹಳ್ಳಿಯಿಂದ ಬಂದಿನಿ, ಅವನ ಶಹರದಿಂದ ನನಗೆ ದೂರ ಮಾಡ್ತಾನೆ, ನಾ ಅವನಂಗ ಬಟ್ಟೆ ಹಾಕೋಬೇಕು, ಅವನಂಗ ಹೋಟೆಲ್ಗೆ ಊಟ ಮಾಡಬೇಕು. ಪಿಯರ್ ಪ್ರೆಷರ್ ಅಂತ, ಅವನ್ನ ನೋಡಿ ನಾವು ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇವೆಲ್ಲ ತೊಂದರೆಗಳು ಶುರು ಆಗಂತೆ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಏನು ವ್ಯಸನಕ್ಕೆ ದಾಸರಾಗುವಂತಹ ಪ್ರಕ್ರಿಯೆ ಅಲ್ಲಿ ಶುರು ಆಗ್ತದೆ. ನಾವು ಹಂಗಾಗಬೇಕು, ನನಗೆ ಬಹಳ ಸ್ಟ್ರೆಸ್ ಐತೆ. ಸೊ ಅವಾಗ ನಾವು ವಾಸ್ತವದ ವಿರುದ್ಧವಾಗಿ ಹೋಗ್ತೀವಿ. ಈಗ ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀವಿ, ದುರಂಧರ್ ಪಿಕ್ಚರ್ ನೋಡಿರಲ್ಲ, ನೋಡಿರಿ? ಆ ಪಿಕ್ಚರ್ನಾಗ ಏನ್ ಮಾಡ್ತಾನೋ ಹೀರೋ, ಸಿಗರೇಟ್ ಸೇರ್ತಾನೋ, ಕೈಯಾಗ ಗನ್ ಹಿಡಿತಾನೋ, ಎಲ್ಲ ಹೊಡಿತಾನೋ, ಮತ್ತೆ ಆರಾಮಾಗೇ ಇರ್ತಾನ, ಅವ್ನಿಗೇನೋ ಆಗೋದಿಲ್ಲ. ಅವ್ನು 10 ಗುಂಡು ಹೊಡಿತಾನ ಅವ್ನ ಬಾಡಿಗೆ, ಅವ್ನಿಗೇನೋ ಆಗೋದೇ ಇಲ್ಲ. ಅದು ಏನದು, ಅದು ಪೌರಾಣಿಕ ಕಾಲ್ಪನಿಕ ಕಥೆ ಇದ್ದಂಗೆ. ಅದೇ ರಿಯಲ್ ಫೀಲ್ಡ್ ಅಲ್ಲಿ ಹೋಗ್ರಿ ನಾವು, ಮತ್ತು ಒಂದು ಬೈಕ್ ಬಿದ್ದ ತಕ್ಷಣ ಸತ್ ಬಿಡ್ತಾನೆ. ಅಲ್ಲಿ ಹಿಂಗ ಬೈಕ್ ಮ್ಯಾಲಿಂದ ಹೋಗಿ ಬಿಡ್ತೈತಿ ಪಿಕ್ಚರ್ನಾಗ, ಯಾವಾಗೋ ಏನೋ ಆಗೋದಿಲ್ಲ. ಇಲ್ಲಿ ಬರೀ ಹಿಂಗ ಒಂದು ಸ್ಪೀಡ್ ಆಗಿರ್ತಾನ, ಸತ್ ಬಿಡ್ತಾನೆ. ಯಾಕೆ? ಸೊ ವಾಸ್ತವತೆ ಬೇರೆ ಇದೆ. ಅಲ್ಲಿ ಸಿಗರೇಟ್ ಹೊಡೆದು ಬರ್ತೀನಿ, ಇಲ್ಲಿ ಮುಂಜಾನೆ 2 ತಾಸು ಜಿಮ್ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಬಹಳಷ್ಟು ಜನ ವ್ಯಸನದ ದಾಸರಾಗಿ ಬಹಳಷ್ಟು ಇಂಥವು ಅಡ್ವೆಂಚರ್ ಮಾಡಕ್ ಹೋಗಿ ತಿಳ್ಕೊಂಡಿರೋ ಉದಾಹರಣೆಗಳು ನಿಮ್ ಮುಂದೆನೇ ಇದಾವೆ. ಸೊ ಹೀಗಾಗಿ ಅದಕ್ಕೆ ಮೂಲ ಕಾರಣ ತಕೊಂಡು ಹೋದ್ರ ಅವರ ತಂದೆ ತಾಯಿ ಮಾದಕ ವ್ಯಸನಿಗಳಾಗಿರ್ತಾರು, ಪೌಷ್ಟಿಕ ಆಹಾರದ ಕೊರತೆ ಇರ್ತೈತಿ, ಅವರು ಸರಿಯಾಗಿರಂಗಿಲ್ಲ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನ್ ನೋಡ್ತೀವಿ, ವಯಸ್ಸಿಗೆ ತಕ್ಕ ಎತ್ತರ. ಗೊತ್ತಿಲ್ಲ, ನೀವೆಲ್ಲ ಒಂದು ಇದ್ರಾಗ ಸ್ವಲ್ಪ ಜನ ಗೋಲ್ ಗುಮ್ಮಟ ನೋಡಲಿ ಅಂತ ನಾನು ಅನ್ಕೊಂತೀನಿ. ಆ ಗೋಲ್ ಗುಮ್ಮಟ ಕಟ್ಟಿದಂತ ಕಲ್ಲು ನಾನು ನಿಂತಿಲ್ಲ, ಇದು ರೋಶ್ರಮ, ಇಷ್ಟಿಷ್ಟು ಒಂದೊಂದು ಪೀಸು. ನಾವು ಅಷ್ಟು ಶಕ್ತಿವಂತರಿದ್ರು ನಾವು. ಅಂದ್ರೆ 400-500 ವರ್ಷದಿಂದ ಕಟ್ಟಿದಂತ ಗುಮ್ಮಟ್ಟಿಗೆ ಬಳಸಿದ ಕಲ್ಲು ಈ ಮಾದರಿ ಅಲ್ಲ. ಈಗ ನಮ್ಮ ಹತ್ತಿರ ಒಂದು ವಾಡೆ ಒಂದು 200 ವರ್ಷದಿಂದ ಕಟ್ಟ್ಯಾರ. ಅದ್ರ ಕಲ್ಲದ ಎತ್ತರ ಎಷ್ಟು ಅದ ಅಂತಂದ್ರೆ ಇಷ್ಟು ಅದ, ಅಂದ್ರೆ ಅದ್ರ ಅರ್ಧ ಭಾಗ. ನಮ್ಮಪ್ಪ ಮನಿ ಕಟ್ಟ್ಯಾರ, ಅವನ ಭಾಗ ಎಷ್ಟು ಅದ ಅಂತಂದ್ರೆ ಇಷ್ಟ ಅದ. ಈಗ ಸದ್ಯ ನಾ ಮನೆ ಕಟ್ಟಿರ್ತೀನಿ, ಅದ್ರ ವೇಟ್ ಎಷ್ಟು ಐತೆ ಅಂದ್ರೆ ಇಟ್ಟಂಗೆ. ನೀವೇನು ಮನೆ ಕಟ್ಟಕ್ಕೆ ಹೋದ್ರಿ ಅಂತಂದ್ರ ಅದು ಫೈಬರ್ ಇರ್ತದೆ. ನಿಮ್ಮ ಮಕ್ಕಳು ಏನಾರ ಮನೆ ಕಟ್ಟಕ್ಕೆ ಹೋದ್ರು ಅಂತಂದ್ರ ಮನೆ ಕಟ್ಟಂಗಿಲ್ಲ, ಒಂದು ಶಾಖೆ ಹೊಡೆದ ಅಲ್ಲೇ ವಾಸಿಸ್ತಾರೆ. ಯಾಕೆ ಈ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರ, ಇವತ್ತಿನ ಮಕ್ಕಳನ್ನ ನೋಡಿ ಸೇವನೆ ಈ ಒಂದು ಕುರಿತು ಅರಿವು ಮೂಡಿಸಲಿಕ್ಕೆ ಸಮಾಜದಲ್ಲಿ ಈ ಒಂದು ಜಾಥಾನ ಹಮ್ಮಿಕೊಂಡಿದ್ದಾರೆ. ಸೊ ಈಗಾಗಲೇ ಸಾಕಷ್ಟು ತಾವು ಮಕ್ಕಳೆಲ್ಲ ಈ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಬಟ್ ನಾನು 2 ವಿಷಯಗಳನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನಾಗುತ್ತೆ, ನಮ್ಮ ಒಂದು ಅಡಲಸೆಂಟ್ ಏಜ್ ಗ್ರೂಪ್ ಅಂತ ಏನು ನಾವು ಕರಿತೀವಿ, 14-15 ವರ್ಷ ಆದ್ಮೇಲೆ, ಸೊ ನಾವು ಕ್ರಮೇಣ ಈಗಂತೂ ಮ್ಯಾಚುರಿಟಿ ಲೆವೆಲ್ ಇನ್ನೂ ತುಂಬಾ, ಅಂದ್ರೆ ಇನ್ನೂ ಬಹಳ 14-13 ವರ್ಷಕ್ಕೆ ಮಕ್ಕಳಿಗೆ ಒಂದು ಮ್ಯಾಚುರಿಟಿ ಲೆವೆಲ್ ಬರ್ತಾ ಇದೆ. ಯಾಕಂದ್ರೆ ನಾವು ಏನೋ ಮೊಬೈಲ್ ಯೂಸ್ ಮಾಡ್ತೀವಿ ಅಥವಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡ್ತೀವಿ, ಇದರಿಂದ ನಮ್ಮ ನಾಲೆಜ್ ಬಹಳ ಬೇಗ ನಮ್ಗೆ ಏನಾಗುತ್ತೆ. ಬಟ್ ಈ ನಾಲೆಜ್ ಏನಾಗಬೇಕಾದ್ರೆ ಅಲ್ಲಿ ಕೆಲವು ಜನ ನಾವು ಏನ್ ಮಾಡ್ತೀವಿ,
ಈ ನೆಗೆಟಿವ್ ಥಿಂಗ್ಸ್ ಇರ್ತಾವಲ್ಲ, ಈ ನಕಾರಾತ್ಮಕ ಏನು ಮೆಸೇಜ್ಗಳಿರ್ತಾವ ಅವುಗಳನ್ನ ನಾವು ಬಹಳ ಬೇಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ 15-16 ವರ್ಷ ಅಥವಾ 9-10 ಇರ್ತಾರ. ಈಗ ಯಾರೋ ಇನ್ನೂ ಅಲ್ಲಿ ಏನಾದ್ರು ಒಂದು ಹುಡುಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನ ಜೊತೆ ಇರ್ತಕ್ಕಂಥ ಏನೋ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ. ಸೊ ಅವರು ಕ್ರಮೇಣ ಅವನಿಗೆ ಬಿಡಿಸೋದು ಬಿಟ್ಟು ಅಂದ್ರೆ ಬೇರೆಯವರು ಕೂಡ ಅಂದ್ರೆ ತಿನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಏನಾಗುತ್ತೆ, ಒಂದು ತಿನ್ನೋ ಅಂತೇಳಿ ಒಂದು ದಿವಸ ಒಂದು ತಿಂತಾನೆ, ನೆಕ್ಸ್ಟ್ ಡೇ ಹಂಗೆ ಬರ್ತಾ ಬರ್ತಾ ಕ್ರಮೇಣ 2 ಪ್ಯಾಕೆಟ್, ಆಮೇಲೆ ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ದಿನ ಒಂದು 5-10 ಪ್ಯಾಕೆಟ್ ಹಂಗೆ ಹೋಗ್ತಾ ಹೋಗ್ತಾ ಒಂದ್ ದಿವಸಕ್ಕೆ 50-60 ಪ್ಯಾಕೆಟ್ಗಳನ್ನು ಕೂಡ ಗುಟ್ಕಾ ತಿನ್ನೋವನ್ನು ನಾವು ನೋಡಿದ್ದೀವಿ. ಸಿಗರೇಟ್ ಸೇದೋನು 2 ಪ್ಯಾಕೆಟ್ ತಿನ್ನೋನು ನೋಡಿದ್ದೀವಿ. ಸೊ ಏನಾಗುತ್ತೆ, ಈ ಎಲ್ಲ ಹವ್ಯಾಸಗಳನ್ನು ನಾವು ಅಳವಡಿಸ್ಕೊಂಡಾಗ ಅವರಿಗೆ ಆ ಸಮಯದಲ್ಲಿ ಅದೊಂಥರ ಏನೋ ಥ್ರಿಲ್ ಅಥವಾ ಎಂಜಾಯ್ಮೆಂಟ್ ಅನ್ಸುತ್ತೆ. ಅದೇ ತರ ಆಲ್ಕೋಹಾಲ್ ಕನ್ಸಂಪ್ಷನ್ ಆ ಮೂಮೆಂಟ್ ಅಲ್ಲಿ ಇರುತ್ತೆ. ಬಟ್ ಬರ್ತಾ ಬರ್ತಾ ಏನಾಗುತ್ತೆ, ಅವ್ನು ಅದಕ್ಕೆ ಅಡಿಕ್ಷನ್ ಆಗುತ್ತೆ, ಅವ್ನಿಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ಆ ಟೈಮಲ್ಲಿ ನಮ್ಮ ಇಲಾಖೆ ವತಿಯಿಂದ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಏನ್ ಕರಿತೀವಿ ನಾವು, ಕೌನ್ಸಿಲಿಂಗ್ ಸೆಂಟರ್ಸ್ ಇರ್ತವೆ. ಸೊ ಈಗ ನಮ್ಮ ಪ್ರಧಾನಮಂತ್ರಿಯವರು ನಶೆ ಮುಕ್ತ ಭಾರತ ಅನ್ನ ಮಾಡೋಣ ಅಂತ ಹೇಳಿ ಪಠವನ್ನು ತೊಟ್ಟು ಇದಕ್ಕಾಗಿ ಸಾಕಷ್ಟು ಹೆಲ್ಪ್ಲೈನ್ ನಂಬರ್ಸ್ ಇದಾವ. 14416 ಒಂದು ಹೆಲ್ಪ್ಲೈನ್ ನಂಬರ್ ಇದೆ. ಅಂದ್ರೆ ಎಷ್ಟೋ ಜನಕ್ಕೆ ಬಿಡ್ಬೇಕಂತ ಅನಿಸ್ತಾ ಇರುತ್ತೆ, ಬಟ್ ಆ ಸರ್ಕಲ್ ನಾವು ಹೊರಗಡೆ ಬರಕ್ ಆಗಲ್ಲ. ಸೊ ಹೀಗಾಗಿ ಅವನು ಬಿಡ್ಬೇಕಂತಂದ್ರೆ ಆ ಹೆಲ್ಪ್ಲೈನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಕೌನ್ಸಿಲರ್ಸ್ ಫೋನ್ ಮುಖಾಂತರ ನಿಮ್ಗೆ ಬಿಡ್ಲಿಕ್ಕೆ ಅವರು ಏನ್ ಮಾಡಬೇಕು ಅನ್ನೋದು ಎಲ್ಲರೂ ಹೇಳ್ಕೊಡ್ತಾರೆ. ಉತ್ತಮವಾದ ಸಂದೇಶವನ್ನು ನಮಗೆ ನೀಡುವ ಮೂಲಕ ತಮ್ಮ ಮಾತನ್ನ ತಿಳಿಸಿದರು. ಈಗ ಈ ಮಾದಕ ವಿರೋಧಿ ಪ್ರತಿಜ್ಞೆ ಮಾಡಿ ನಮ್ಮ ದೇಶದಲ್ಲಿ ಕಾಣುತ್ತಿರುವ ಮಾದಕ ದ್ರವ್ಯಗಳ ಪಿಡುಗು ಎಷ್ಟು ಭಯಾನಕವಾಗುತ್ತದೆ ಎಂಬುದನ್ನು ನಾನು ಸಂಪೂರ್ಣವಾಗಿ ಅರಿತಿದ್ದೇನೆ. ಸೇವನೆಯು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ದೇಶದ ಪ್ರಗತಿಗೆ ಮಾರಕವಾಗಿದೆ ಎಂದು ನಾನು ಯಾವುದೇ ರೀತಿಯ ಮಾದಕ ದ್ರವ್ಯಗಳನ್ನು ಎಂದಿಗೂ ಸೇವಿಸುತ್ತದೆ ಎಂದು ನನ್ನ ಕುಟುಂಬ, ಸ್ನೇಹಿತರು, ಆಪ್ತರು ಮಾದಕ ದ್ರವ್ಯಗಳ ವ್ಯಸನಕ್ಕೆ ಬಲಿಯಾಗದಂತೆ ಸದಾ ಜಾಗರೂಕನಾಗಿರುತ್ತೇನೆ. ಮಾದಕ ದ್ರವ್ಯಗಳ ಜಾಲದಲ್ಲಿ ಅವರನ್ನು ಅದರಿಂದ ಮುಕ್ತಗೊಳಿಸಲು ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ನನ್ನ ಕೈಯಾದ ಪ್ರಯತ್ನ ಮಾಡುತ್ತೇನೆ. ಮಾದಕ ದ್ರವ್ಯ ಮುಕ್ತ ಮತ್ತು ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ನಾನು ಸದಾ ಬದ್ಧನಾಗಿರುತ್ತೇನೆ. ಇದೇ ನನ್ನ ದೃಢ ಸಂಕಲ್ಪ, ಇದೇ ನನ್ನ ಪ್ರತಿಜ್ಞೆ. ಬರೋ ಭಾರತ್ ಮಾತಾ ಕಿ